ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಈಗ ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಆಯಿತು, ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ಇನ್ನೇನಿದ್ರು ತಂದುಬಿಟ್ಟಿದ್ದೆಲ್ಲ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ಬನ್ನಿ, ಅರ್ಶನ್ ಏನು ಮಾಡ್ತಿದ್ದಾಳೆ, ಅಮ್ಮ ಏನು ಮಾಡ್ತಿದ್ದಾಳೆ ನೋಡೋಣ. ನಮ್ಮಮ್ಮ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ, ಹಬ್ಬದ ದಿನ ಎಲ್ಲ ಹೀಗೆ ಅಲ್ವಾ. ಸೊ ಯಾರು ಕೂಡ ಕಟ್ಕೋಬೇಡಿ. ಹಾಯ್ ಹೇಳಮ್ಮ, ಹಾಯ್ ಹೇಳಶು. ಎಲ್ಲರಿಗೂ ಗೌರಿ ಹಬ್ಬದ ವಿಶ್ ಮಾಡು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರಿ, ರೆಡಿ ಆದಮೇಲೆ ಒಂದ್ಸಲ ವಿಶ್ ಮಾಡ್ತಾಳೆ. ಈಗ ಅಡುಗೆ ಬಂದಿದ್ದೆ. ಏನಿದು? ಕಸ್ತೂರಿ ಮೆತ್ತೆ ಅಲ್ಲ, ಪಲಾವ್. ಇದು ಅದು ರಸಮ್ಗೆ. ಯಾಕೆ ಆಫ್ ಮಾಡಿದ್ದಿ? ಯಾಕೆ ಕುದಿಯೋದು? ನಾನು ವೀಡಿಯೋ ಮಾಡ್ಕೊತ ಪಾಯಸ ಮಾಡ್ತಾಯಿದ್ದರೆ ನನ್ನ ತಂಗಿ ಬಂದ್ಬಿಟ್ಟು ಕೆಳಗಡೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ಲು. ನಾನು ಅಡುಗೆ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಆಲ್ಮೋಸ್ಟ್ ಅಡುಗೆ ಆಗಿತ್ತು, ಇನ್ನೂ ಕಡುಬು ಮಾಡಬೇಕಾಗಿತ್ತು, ಪಾಯಸ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕೂಡ ಅಡುಗೆ ಮನೆಗೆ ಬಂದೆ. ಪ್ರತಿ ವರ್ಷ ಅಂದರೆ ನಾವು ಚಿಕ್ಕವರಿದ್ದಾಗಿಂದನೂ, ಅಂದರೆ ಕಾಲೇಜಿಗೆ ಬಂದಾಗಿಂದನೂ ಕೂಡ ಅರ್ಶು ಬಂದು ಅಡುಗೆ ಮನೆಗೆ ಸೇರ್ಕೊತಿದ್ಲು ಹಬ್ಬಗಳಲ್ಲಿ. ನಾನು ಬಂದು ಪೂಜೆ ಮತ್ತು ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಅಡುಗೆ ನಾನು ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅರ್ಶು ಬಂದುಬಿಟ್ಟು ಹಬ್ಬದ ಅಡುಗೆ ಎಲ್ಲನೂ ಮಾಡಿರ್ತಿದ್ಲು. ಈ ಸಲ ಬಂದ್ಬಿಟ್ಟು ಯಾಕೋ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ಅಡುಗೆ ಮಾಡೋದು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಅಡುಗೆಗಳನ್ನ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಕಡುಬು ಮಾಡೋದು ತುಂಬ ಈಸಿ. ಸೇಮ್ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೋಬೇಕು. ಅದೇ ಇದಕ್ಕೆ ಉಪ್ಪು ಹಾಕ್ಕೊಬೇಕು, ಅದಕ್ಕೆ ಉಪ್ಪು ಹಾಕೋದಿಲ್ಲ ಅಷ್ಟೇ. ಈ ರೀತಿ ಮುದ್ದೆ ಮಾಡ್ಕೊಂಡ ನಂತರ ಇದನ್ನು ಬಿಸಿ ಬಿಸಿ ಅಗ್ಗಿಗೆ ಉಂಡೆಗಳನ್ನ ಕಟ್ಕೊಬೇಕು, ಮುದ್ದೆಗಳನ್ನ ಮಾಡ್ಕೊಬೇಕು. ಇದನ್ನು ನೆಕ್ಸ್ಟ್ ಬಂದು ಈ ಥರ ಬಾಳೆ ಎಲೆ ಮೇಲೆ ತುಪ್ಪ ಹಾಕ್ಕೊಂಡು ನಾವೇನು ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಮುದ್ದೆನ ತುಪ್ಪದಲ್ಲಿ ನಾದ್ಕೊಂಡ ನಂತರ ಸಣ್ಣದಾಗಿ ತಟ್ಕೋಬೇಕು, ಅಂದರೆ ತುಂಬ ತೆಳುವಾಗಿ ತಟ್ಕೊಬೇಕು. ಇದನ್ನು ಬಾಳೆ ಎಲೆ ಮೇಲೆ ಮಾಡೋದ್ರಿಂದ ಎಷ್ಟು ತೆಳುಬೇಕು ಅಷ್ಟು ತೆಳುವಾಗಿ ಕಡುಬನ್ನ ಮಾಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟು ಕೂಡ ಬರುತ್ತೆ ಬಾಳೆ ಎಲೆ ಮೇಲೆ ಮಾಡೋದ್ರಿಂದಾಗಿ. ಈಸಿಯಾಗೂ ಕೂಡ ಮಾಡ್ಬೋದು ಇದನ್ನು ಬಾಳೆ ಎಲೆ ಮೇಲೆ. ನಾನು ಈ ಥರ ಮಾಡ್ಕೊತೀನಿ. ಇದಕ್ಕೆ ನಮ್ಮಮ್ಮ ಸ್ಟೆಪ್ಪಿಂಗ್ ಬಂದು ಕಾಯಿ ಮತ್ತು ಎಳ್ಳು ಥರ ಸ್ಟೆಪ್ಪಿಂಗ್ ಮಾಡ್ತಾರೆ. ಇದು ಬಂದು ನಾನು ಮೊದಲನೇದು ಗಣೇಶನಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಗಣೇಶನಿಗೆ ಇಟ್ಟ ನಂತರನೇ ನಾವು ತಿನ್ನೋವಂಥದ್ದು ಯಾವಾಗ್ಲೂ. ತುಂಬ ಚೆನ್ನಾಗಿ ಬಂದಿತ್ತು ಕಡುಬು, ಟೇಸ್ಟಿಯಾಗೂ ಇತ್ತು. ಮತ್ತು ಪುನಃ ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಯಾವ ಥರ ಬಂದಿದೆ ಅಂತ ಶೇಪ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಗಣೇಶನಿಗೆ ಅಂತ ಎತ್ತಿಟ್ಟಿದ್ದು ನಾನು. ನೆಕ್ಸ್ಟ್ ಬಂದು ಇನ್ನು ಅಕ್ಕ ನನಗೆ ಮತ್ತು ಅರ್ಶುಗೆ ಅಂತ ಹೇಳಿ ಬಳೆ ಕೊಟ್ಟು ಕಳಿಸಿದ್ದಾರೆ, ಪವ್ಯಕ್ಕ ಅಂತ ಹೇಳ್ಬಿಟ್ಟು. ಅವರು ಗೌರಿ ಹಬ್ಬಕ್ಕೆ ಅಂತ ಹೇಳಿ ಇದು ನಮಗೆ ಅಂತ ಕೊಟ್ಟಿರೋ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇನ್ನು ನೆಕ್ಸ್ಟು ನಾನು ನನ್ನ ಮಗಳು ರೆಡಿಯಾಗಿ ಈಗ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ದೇವ್ರ ಮನೆಗೆ. ನನ್ನ ಮಗಳು ಪೂಜೆ ಮಾಡೋದು ಬಿಟ್ಟು ಕ್ಯಾಮ್ರಾ ಮೇಲೆ ಅವಳಿಗೆ ಕಣ್ಣು. ಇವತ್ತು ಹೇಗೆ ನಾನು ರೆಡಿ ಮಾಡಿದ್ದೀನಿ ದೇವ್ರ ಮನೇನ ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದೆ ದೇವ್ರಿಗೆ. ನಮ್ಮ ಮನೆಯಲ್ಲಿರೋ ಪುಟ್ಟು ವಿಗ್ರಹಕ್ಕೆ ನಾನು ರೆಡಿ ಮಾಡಿದ್ದು. ಪ್ರತಿ ವರ್ಷ ಇದೇ ಥರನೇ ಹೀಗಾದರೂ ಸಿಂಪಲ್ಲಾಗಿ ರೆಡಿ ಮಾಡ್ತೀನಿ ಗಣೇಶನ ವಿಗ್ರಹಕ್ಕೆ. ಈಗ ನಾವು ತೋಟದ ಹತ್ರ ಬಂದಿದ್ದೀವಿ. ನಮ್ಮ ತೋಟದ ಹತ್ರ ಇರುವಂತಹ ಉತ್ತಕ್ಕೆ ನಾವು ತೆನಿ ಎರ್ದು ಹೋಗ್ತೀವಿ. ಇದು ಯಾವಾಗಲೂ ಪ್ರತಿ ವರ್ಷ ಮಾಡೋ ಅಂಥದ್ದು ನಮ್ಮ ಮನೆಯಲ್ಲಿ. ಇವತ್ತು ನಾವು ನಮ್ಮಮ್ಮ, ಅಪ್ಪ, ನಾನು, ಅರ್ಶು ಇಷ್ಟು ಜನ ಮಾತ್ರ ಬಂದಿದ್ದೀವಿ. ಸುನೀಕಿರು ಈ ಸಲ ಮಿಸ್ ಆಗಿದ್ದಾರೆ. ಅವ್ರು ಬಂದು ಕೆಲಸ ಇತ್ತು ಬ್ಯುಸಿ, ಅದಕ್ಕೋಸ್ಕರ ಅವ್ರು ಬಂದಿರಲಿಲ್ಲ. ಅವರಿಬ್ಬರು ಸಂಜೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ನಾವು ಮಾತ್ರ ಬಂದಿದ್ದೀವಿ. ಇಲ್ಲಿ ಪೂಜೆ ಮುಗಿಸಿದ ನಂತರ ನಾವೆಲ್ಲರೂ ನಮ್ಮ ತಂದೆ ಮನೆ ದೇವ್ರಿಗೆ ಹೋಗಿದ್ದು ಬರ್ತೀವಿ. ಅಂದರೆ ಅಪ್ಪ ಅಮ್ಮ ಮನೆ ಕಡೆ ಏನು ದೇವ್ರು ಇದೆಯಲ್ಲ ಆ ಮನೆ ದೇವ್ರಿಗೆ ಹೋಗಿದ್ದು ಬರ್ತೀವಿ. ನಮ್ಮ ಕುಲದವ್ರು ಎಲ್ಲರೂ ಕೂಡ ಅಷ್ಟೇ ಇದೇ ಟೈಮಲ್ಲಿ ಮನೆ ದೇವ್ರುಗಳಿಗೆ ಹೋಗಿದ್ದು ಬರ್ತಾರೆ. ನಾವು ಕೂಡ ಪ್ರತಿ ವರ್ಷ ಇದೇ ಟೈಮಲ್ಲೇ ನಮ್ಮ ಮನೆ ದೇವ್ರುಗಳಿಗೆ ನಾವು ಹೋಗಿದ್ದು ಬರೋದು. ಇದಕ್ಕಾಗಿ ಬೇಗನೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೋ. ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದೋ ಅಂದರೆ 2 ಥರ ಕಡುಬು ಮಾಡಿದ್ದೋ, ಪಲಾವ್ ಮಾಡಿದ್ದೋ, ಕಡಲೆ ಉಸ್ಲಿ ಮಾಡಿದ್ದೋ ಗಣೇಶನಿಗೆ ಅಂತ ಹೇಳಿ, ತಿಳಿಸಾರು ಮಾಡಿದ್ವಿ, ಹಾಗೆ ಕಾಯಾಲು ಅಥವಾ ಪಾಯಸ ಮಾಡಿದ್ವಿ ಕಡುಬಿಗೆ ಅಂತ, ಕೋಸಂಬರಿ, ಹಾಗೆ ಕಾಳು ಗೊಜ್ಜು ಮಾಡಿದ್ವಿ. ಇಷ್ಟು ಅಡುಗೆ ಮಾಡಿದ್ದು. ಇಷ್ಟೆಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ ನಾವು. ಇಲ್ಲಿ ನಾವು ಊಟ ಮಾಡೋದಿಲ್ಲ ಅದಕ್ಕೋಸ್ಕರ. ಮತ್ತು ಪೂಜೆ ಸಾಮಾನು ಕೂಡ ರೆಡಿಯಾಗಿದೆ.
ಇನ್ನು ದಾರಿ ಮಧ್ಯದಲ್ಲಿ ಗಣೇಶ ನೋಡಿದ್ವಿ. ಎಷ್ಟು ದೊಡ್ಡ ಗಣೇಶ ಗೊತ್ತಾ, ಇದು ತುಂಬ ದೊಡ್ಡದಾಗಿತ್ತು. ಶಿವ ಮತ್ತು ಗಣೇಶ ಎರಡೂ ಒಟ್ಟಿಗೆ ಇತ್ತು. ನಾವು ಎಲ್ಲ ಕಡೆನೂ ಬರೀ ಗಣೇಶನೇ ನೋಡ್ಕೊಂಡು ಬಂದಿದ್ದೀವಿ ಅವತ್ತು. ಏನಿಲ್ಲ ಅಂದರೂ 20 ಮೇಲೆ ಗಣೇಶನ ನೋಡಿದ್ದೀವಿ. ಬೀದಿನಲ್ಲೂ ಗಣೇಶ ಮತ್ತು ಊರುಗಳಲ್ಲೂ ಗಣೇಶಗಳಿರೋದು. ಎಷ್ಟು ಚೆನ್ನಾಗಿ ಗಣೇಶನ ಅರೇಂಜ್ ಮಾಡಿದ್ರು ಎಲ್ಲ ಕಡೆನೂ. ನಮಗೆ ತುಂಬ ಖುಷಿಯಾಯಿತು. ಇದು ಬಂದುಬಿಟ್ಟು ನಮ್ಮ ಮನೆ ದೇವರು, ಗಂಡೇವರು. ಈ ದೇವಸ್ಥಾನಕ್ಕೆ ಬಂದಾಗ ತುಂಬ ಕ್ಯೂ ಇತ್ತು. ಆವಾಗ ನಾವು ಹೇಗಪ್ಪ ಹೋಗೋದು ಅಂತ ಅನ್ಕೊತಾ ಇದ್ವಿ. ಸಡನ್ನಾಗಿ ಮಳೆ ಬಂತು, ಜನ ಎಲ್ಲ ದೂರ ಹೋಗಿ ನಿಂತ್ಕೊಂಡ್ಬಿಟ್ರು. ಅದರಿಂದ ನಮ್ಗೆ ಆರಾಮಾಗಿ ಬೇಗ ದರ್ಶನ ಆಗೋಯ್ತು. ಇಲ್ಲಿ ಬಂದು ನಮ್ಮ ಮನೆ ಹೆಣ್ದೇವ್ರು, ಇದು ಬಂದ್ಬಿಟ್ಟು ಮಂಚಮ್ಮ ಅಂತ ಹೇಳಿಬಿಟ್ಟು ನಾವು ಇದನ್ನು ಮೂಗು ಮಂಚಮ್ಮ ಅಂತ ಕರಿತೀವಿ. ಈ ದೇವ್ರಿಗೆ ಮಾತು ಬರೋದಿಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಅಮ್ಮೋ ನನ್ನ ಮಕ್ಕ ನೋಡ್ತೀನಿ ಕೊಟ್ಬಿಡು ಅದನ್ನ, ಅವ್ರು ಕೊಟ್ಬಿಡು ಅದನ್ನ, ಬಿಚ್ಕೊಳ್ಳೋಣ, ಕೊಟ್ಬಿಡು ಅಮ್ಮ, ಬಿಚ್ಕೊಮ್ಮ, ಕೊಡ್ತಾಳೆ, ಬಿಚ್ಚಮ್ಮ, ಕೊಟ್ಬಿಡೋಣ, ಬಿಚ್ಚು. ಅವಳು ಏನೋ ಸರಿ ಮಾಡ್ತಾಳೆ ಅನ್ಕೊಂಡವಳೆ ಎಲ್ಲ. ಸಾಕು, ಕೊಟ್ಬಿಡೋಣ ಅವ್ರಿಗೆ, ಕೊಟ್ಬಿಡೋಣ ಅವ್ರಿಗದು. ಏನು ಏನು ಬೇಕಾ ಬೇಡ. ಇಲ್ಲಿ ನನ್ನ ಮಗಳು ಹೇಳ್ತಾ ಇರೋದು ಗೋಲ್ಡ್ ಚೈನ್ಗೋಸ್ಕರ. ಇದು ಬಂದು ನನ್ನ ಫ್ರೆಂಡು, ಅವ್ರು ದೇವಸ್ಥಾನಕ್ಕೆ ಬಂದಿದ್ದರು. ಇವಳನ್ನ ಅವ್ರು ಎತ್ಕೊಂಡಾಗ ಅವಳು ಅವ್ರ ಕತ್ತನಲ್ಲಿ ಮುಟ್ಟು ನೋಡ್ತಾ ಇದ್ಲು ಅಂತ ಹೇಳಿ ಅವ್ರು ಅದನ್ನು ಬಿಚ್ಚಿ ಇವಳು ಕತ್ತಿಗೆ ಹಾಕಿದ್ರು. ಇವಳು ಅದನ್ನು ಕೊಡ್ದೇನೆ, ಯಾರ ಕೈಲೂ ಮುಟ್ಟಿಸ್ಕೊಳ್ದೇನೆ ಹಾಗೆ ಇಟ್ಕೊಂಡಿದ್ಲು. ನಾವು ಅದನ್ನು ಯಾಮರ್ಸಿ ಅವಳನ್ನ ಅವ್ರಿಗೆ ಬಿಚ್ಕೊಟ್ಬಿಟ್ವಿ. ಅದಕ್ಕೋಸ್ಕರ ಇವಳು ಇಷ್ಟೊಂದು ಅಳ್ತಾ ಇದ್ದಾಳೆ. ಯಾರ ಕೈಲೂ ಕೂಡ ಮುಟ್ಟಿಸ್ಕೊತಾನೆ ಇರಲಿಲ್ಲ. ಇವನ್ ಅವ್ರು ಕೂಡ ಬಿಚ್ಕೊಳಕ್ಕೆ ಬಂದಾಗಲೂ ಅಷ್ಟೇ ಬಿಚ್ಚಿಸ್ಕೊಳ್ಳೇ ಇಲ್ಲ. ನಾವು ಅವಳಿಗೆ ನಿನ್ಗೆ ಇನ್ನೊಂದು ಕೊಡಿಸ್ತೀವಪ್ಪ, ಇದು ಬೇಡ ಅಂತ ಹೇಳಿ ಯಾಮರ್ಸಿ ಬಿಚ್ಕೊಟ್ಬಿಟ್ವಿ. ಅವಳು ಅದಕ್ಕೋಸ್ಕರ ಇಷ್ಟೊಂದು ಅಳ್ತಿದ್ದಾಳೆ. ಯಾರು ಮಾಡ್ಕೊಟ್ಟಿದ್ರು ಡೆಕೋರೇಷನ್ ಎಲ್ಲ? ಕಲ್ದ್ರ ಸುಳ್ಳು ಹೇಳ್ಬೇಡ್ರಿ. ಚಿಕ್ಕ ಮಕ್ಳುಗಳು ಕೂರಿಸಿದ್ದು ಈ ಗಣೇಶನ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಕೂರಿಸಿದ್ದಾರೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಅಪ್ಪನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ದರ್ಶನ ಎಲ್ಲನೂ ಚೆನ್ನಾಗಾಯಿತು, ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು. ಇನ್ನು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆದರೆ ನಾವಿನ್ನೂ ಊಟನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅಪ್ಪ ಇಲ್ಲಿ ಸೈಡ್ಗೆ ಹಾಕಿದ್ರು ಗಾಡಿನ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನಾವು ಪ್ರತಿ ವರ್ಷವೂ ಗೌರಿ ಹಬ್ಬದ ಟೈಮಲ್ಲಿ ಈ ಥರ ಹೊರಗಡೆ ತೊಗೊಬಂದು ಊಟ ಮಾಡ್ತೀವಿ. ನಾವು ಪೂಜೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ, ಅಲ್ಲಿವರೆಗೂ ಉಪವಾಸ ಇರ್ತೀವಿ. ಈ ಸಲ ಬಂದು 4 ಗಂಟೆನೇ ಆಗೋಯ್ತು ನಮ್ಮದು ಪೂಜೆ ಎಲ್ಲನೂ ಮುಗಿಯೋಷ್ಟರಲ್ಲಿ. ಅಲ್ಲಿವರೆಗೂ ನೀರು ಬಿಟ್ಟರೆ ಏನೂ ತಿಂದಿರಲಿಲ್ಲ. ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು. ಹಬ್ಬದ ಅಡುಗೆ ಅಂತ ಹೇಳಿದಾಗ ನನಗಂತೂ ಜಾಸ್ತಿನೇ ಹೊಟ್ಟೆ ಹಸಿಯುತ್ತೆ. ನನಗೆ ಈ ಥರ ಹಬ್ಬದ ಅಡುಗೆ ಊಟ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ವೆರೈಟೀಸ್ ಇರುತ್ತಲ್ಲ, ಅದಕ್ಕೋಸ್ಕರ. ಮತ್ತು ಪುನಃ ನನಗೆ ಹೊರಗಡೆ ಬಂದು ಊಟ ಮಾಡೋದು, ಈ ಥರ ತೊಗೊಂಡು ಬಂದು ಹೊರಗಡೆ ಎಲ್ಲ ತೋಟಗಳ ಹತ್ರ ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇದೊಂದು ರೀತಿ ನನಗೆ ಪಿಕ್ನಿಕ್ ಫೀಲ್ ಕೊಡುತ್ತೆ ಮತ್ತು ಖುಷಿಗೆ ಅಂತೂ ಜಾಸ್ತಿನೂ ಕೂಡ ಸೇರುತ್ತೆ. ಅದಕ್ಕೋಸ್ಕರನೇ ನಾನು ಜಾಸ್ತಿ ಇದನ್ನು ಲೈಕ್ ಮಾಡ್ತೀನಿ. ಈವನ್ ಕಿರು ಕೂಡ ಇದನ್ನು ಈ ಸಲ ತುಂಬ ಮಿಸ್ ಮಾಡ್ಕೊತಿದ್ರು. ಅವ್ರಿಗೂ ಕೂಡ ಅಷ್ಟೇ ಈ ಥರ ಹೊರಗಡೆ ಎಲ್ಲ ತೊಗೊಂಡೋಗಿ ತಿನ್ನೋದು ಅಂದರೆ ತುಂಬ ಇಷ್ಟ. ಈವನ್ ನಾವೆಲ್ಲನೂ ಬೇಗನೆ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ. ಇನ್ನು ನಾವು ಈ ದೇವಸ್ಥಾನಕ್ಕೂ ಕೂಡ ಬಂದು ಕೈ ಮುಕ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಇದಕ್ಕೆ ಲಾಸ್ಟಲ್ಲೇ ಯಾವಾಗಲೂ ಬರೋದು ನಾವು. ಇಲ್ಲಿ ಬಂದು ಕೈ ಮುಕ್ಕೊಂಡು ಈಗ ಹೊರಟ್ವಿ. ಮಾಮಾರು ಕೂಡ ಊರಿಂದ ಬಂದಿದ್ರು, ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿ. ಅದಕ್ಕೆ ಬೇಗನೆ ಹೊರಟ್ಬಿಟ್ವಿ. ಅವರು ನಮ್ಮನ್ನು ಕಾಯ್ತಾ ಇದ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಊರಿಂದ ತಂಬಿಟ್ಟು, ಬಾಳೆಹಣ್ಣು, ನುಗ್ಗೆಕಾಯಿ ಮತ್ತು ಸೀಬೆಹಣ್ಣು ಇದೆಲ್ಲನೂ ಕೂಡ ತೊಗೊಂಬಂದಿದ್ರು. ಅದನ್ನು ಕೊಟ್ಬಿಟ್ಟು ಹರ್ಷು ಮತ್ತು ಎಕ್ಸು ಬಂದಿದ್ರಲ್ವ ಮೈಸೂರಿಂದ, ಅವ್ರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು. ನಾವು ಆವಾಗವಾಗ ಸಿಗ್ತಾ ಇರ್ತೀವಿ, ಇವ್ರು ಏನಿದ್ರು ಅವ್ರಿಗೆ ಸಿಗೋದ್ರೆ ಇರು, ಅದಕ್ಕೋಸ್ಕರನೇ ಬಂದಿದ್ರು. ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೊರಟ್ವಿ. ಮೋರಿಯಾ ಮೋರಿಯಾ ಮೋರಿಯಾ
ಇನ್ನು ನಾವು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಅತ್ತೆ ಮತ್ತು ಕಿರು ಇಬ್ಬರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಆವಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ನನಗೆ ಸುಸ್ತಾಗಿತ್ತು ದೇವಸ್ಥಾನದಿಂದ ಬಂದು, ಅದಕ್ಕೋಸ್ಕರ ಈಗ ಅವ್ರು ಹೊರಡೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅತ್ತೆ ಪ್ರತಿ ವರ್ಷ ಕೂಡ ನಮ್ಮ ಮನೆಗೆ ಬರ್ತಾರೆ, ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅವರು ದೇವಸ್ಥಾನಕ್ಕೆ ಬರ್ತಾಯಿದ್ರು, ಆದರೆ ಈ ಸಲ ನೀವು ಹೋಗಿದ್ದು ಬನ್ನಿ, ನಾನು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೇ ಹೋಗಿದ್ದು ಬಂದ್ವಿ. ಕಿರು ಅತ್ತೆನ ಬಿಟ್ಬಿಟ್ಟು ಬರ್ತೀನಿ ಸುನಿ ಬರೋಷ್ಟರಲ್ಲಿ ಅಂತ ಹೇಳಿ ಅವರು ಅತ್ತೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮನೆ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.